ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಆ್ಯಕ್ಚುಲಿ ಬೆಳಗ್ಗೆ ನಾನು ದೋಸೆ ಮಾಡಿದ್ದೆ. ದೋಸೆಗೆ ಕಾಂಬಿನೇಷನ್ ಆಗಿ ಮಾಮೂಲಿ ಪಲ್ಯ ಮತ್ತು ಚಟ್ನಿ ಮಾಡಿದ್ದೆ. ಅದೇ ಹಿಟ್ಟು ರಾತ್ರಿಗೆ ಮಿಕ್ಕಿದಾಗ ರಾತ್ರಿಗೂ ಪಲ್ಯ ಚಟ್ನಿ ಮಾಡೋದು ತುಂಬಾ ಒಂಥರ, ಬೆಳಗ್ಗೆನೂ ಅದೇ ತಿಂದಿರ್ತೀವಿ, ತಿರ್ಗಾ ರಾತ್ರಿನೂ ಅದೇ ತಿನ್ನೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಸ್ಪೈಸಿಯಾಗಿ ವೆಜ್ ಕೂರ್ಮಾ ಮಾಡ್ತಾಯಿದ್ದೀನಿ. ಅದನ್ನು ಹೇಗೆ ಮಾಡೋದು ಅಂತ ಇವಾಗ ತೋರಿಸ್ಕೊಡ್ತೀನಿ ನೋಡಿ. ಎಲ್ಲ ಒಂದು ಕಾಲು ಕಪ್ ಆಗೋಷ್ಟು ನಾನು ಹೂಕೋಸು, ಬೀನ್ಸ್, ಕ್ಯಾರೆಟ್ ಮತ್ತು ಆಲೂಗಡ್ಡೆ, ಅದಾದಮೇಲೆ ಒಗ್ಗರಣೆಗೆ ಒಂದೇ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ, ಒಂದು 2 ಟೇಬಲ್ ಸ್ಪೂನ್ ಆಗೋಷ್ಟು ಬಟಾಣಿನ ನೆನೆಸಿಟ್ಕೊಂಡು ಅದನ್ನು ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನು ಮಸಾಲೆ ರುಬ್ಬೋದಕ್ಕೆ ನಾನಿಲ್ಲಿ 1 ಹಿಡಿ ಆಗೋಷ್ಟು ಕೊಬ್ಬರಿ ತುರಿನ ಇಟ್ಕೊಂಡಿದ್ದೀನಿ. ಹಾಗೆ 1 ಹಿಡಿ ಕೊತ್ತಂಬರಿ ಸೊಪ್ಪು ಇಟ್ಕೊಂಡಿದ್ದೀನಿ. 2 ಹಸಿಮೆಣ್ಸಿನ್ಕಾಯಿ, ಅರ್ಧ ಇಂಚು ಶುಂಠಿ, ಅರ್ಧ ಇಂಚು ಚಕ್ಕೆ, ಅರ್ಧ ಇಂಚು ಹುಣಸೆಹಣ್ಣು, ಹಾಗೆ 1/4 ಚಮಚ ಅರಿಶಿನ, 1/4 ಚಮಚ ಜೀರಿಗೆ, 4 ಎಸಳಾಗೋಷ್ಟು ಬೆಳ್ಳುಳ್ಳಿ ಇಟ್ಕೊಂಡಿದ್ದೀನಿ. ಇದೆಲ್ಲದನ್ನು ಹಾಕ್ಕೊಂಡು ನೀಟಾಗಿ ಪೇಸ್ಟ್ ಮಾಡ್ಕೊಳ್ಳೋದಷ್ಟೇ. ಹುಣಸೆಹಣ್ಣಲ್ಲಿ ಬೀಜ ಇದೆಯಾ ಅಂತ ಚೆಕ್ ಮಾಡಿಬಿಟ್ಟು ಅದಾದಮೇಲೆ ಹಾಕ್ಕೊತಾ ಇದ್ದೀನಿ. ಏಕೆಂದರೆ ಬೀಜ ಮಿಕ್ಸಿ ಜಾರ್ಗೆ ಹಾಕಿದ್ರೆ ಏನಾಗುತ್ತೆ ಅಂತ ಗೊತ್ತಲ್ಲ, ಅದಕ್ಕೋಸ್ಕರ ಎಲ್ಲ ನೀಟಾಗಿ ನೋಡಿಕೊಂಡು ಹಾಕ್ಕೊತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಹಾಕೋದ್ರಿಂದ ನಿಮಗೆ ಹಸಿರು ಕಲರ್ ತಂದುಕೊಡುತ್ತೆ, ಅದಕ್ಕೋಸ್ಕರ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ. ನಿಮಗೆ ಸ್ಪೈಸಿ ಜಾಸ್ತಿ ಬೇಕು ಅಂದರೆ 1 ಹಸಿಮೆಣ್ಸಿನ್ಕಾಯಿ ಎಕ್ಸ್ಟ್ರಾ ಹಾಕೋಬೋದು. ನಾನು ಈ ಕ್ವಾಂಟಿಟಿಗೆ ಬರೀ 2 ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ, ಸಾಕಾಗುತ್ತೆ ಅಂತ ಅಂದ್ಬಿಟ್ಟು. ಈಗ ಎಲ್ಲದನ್ನು ಒಂದು ನುಣ್ಣಕ್ಕೆ ಪೇಸ್ಟ್ ಮಾಡ್ಕೊಂಡ್ಬಿಡ್ತೀನಿ. ನೋಡಿ, ಈ ರೀತಿಯಾಗಿ ಪೇಸ್ಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಈ ಕಡೆ ಕುಕ್ಕರಲ್ಲಿ ಮಾಡ್ತಾಯಿದ್ದೀನಿ. ನೀವು ಓಪನ್ ಪ್ಯಾನಲ್ಲೂ ಮಾಡ್ಬೋದು, ಅಂತಂದರೆ ಟೈಮ್ ಇಲ್ಲ ಅಂತಂದರೆ ಕುಕ್ಕರಲ್ಲಿ ಮಾಡಿಬಿಟ್ಟು ಬೇಗನೆ ಕೂಗಿಸ್ಕೊಂಡ್ಬಿಡ್ಬೋದು. ಕುಕ್ಕರ್ಗೆ ಇವಾಗ 2 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಚೆನ್ನಾಗಿ ಕಾಯಬೇಕು. ಕಾದ್ಮೇಲೆ 1/4 ಚಮಚ ಸಾಸಿವೆ ಹಾಕೋದು, ಅದು ಚಟಪಟ ಆದಮೇಲೆ 1 ಕಡ್ಡಿ ಕರ್ಬೇವಿನ ಸೊಪ್ಪು ಹಾಕೋದು. ಮಾಮೂಲಿ ಒಗ್ಗರಣೆ ಹಾಕ್ತೀವಲ್ಲ ಅದೇ ರೀತಿ ಅಷ್ಟೇ. ಇದು ಕೇವಲ ಒಂದು 5 ನಿಮಿಷದಲ್ಲೇ ಮುಗ್ದೋಗುತ್ತೆ. ಚೆನ್ನಾಗೆಲ್ಲ ಕಟ್ ಮಾಡಿ ಇಟ್ಕೊಂಬಿಟ್ಟು ರುಬ್ಬಿಟ್ಕೊಂಬಿಟ್ರೆ 5 ನಿಮಿಷ ಸಾಕು, ಬೇಗನೆ ಮಾಡ್ಕೊಂಬಿಡ್ಬೋದು. ಸುಮ್ಮನೆ ದೋಸೆಗೆ ಬೆಳಗ್ಗೆ ಪಲ್ಯನೂ ಮಾಡಿದ್ವಿ, ರಾತ್ರಿನೂ ಪಲ್ಯ ತಿನ್ನೋದಕ್ಕೆ ಬೇಜಾರಾದಾಗ ಈ ರೀತಿಯಾಗಿ ಒಂದು ವೆಜ್ ಕೂರ್ಮಾ ಮಾಡಿಕೊಂಡ್ರೆ ತುಂಬಾ ಸ್ಪೈಸಿಯಾಗಿ ಟೇಸ್ಟಿಯಾಗಿರುತ್ತೆ. ಇವಾಗ ಹೆಚ್ಚಿಟ್ಕೊಂಡಿರೋ ಈರುಳ್ಳಿ ಹಾಕಿ 1-2 ನಿಮಿಷ ಫ್ರೈ ಮಾಡ್ಕೊತಾ ಇದ್ದೀನಿ. ಅದಾದಮೇಲೆ ಹೆಚ್ಚಿಟ್ಕೊಂಡಿದ್ವಲ್ಲ ತರಕಾರಿ ಎಲ್ಲದನ್ನು ಹಾಕಿ 1-3 ನಿಮಿಷ ಫ್ರೈ ಮಾಡ್ಕೊಳ್ಳೋದು. ಇದು ಬರೀ ದೋಸೆಗೆ ಮಾತ್ರ ಅಲ್ಲ, ಚಪಾತಿ, ಪೂರಿ, ಇಡ್ಲಿ, ಆಮೇಲೆ ಅನ್ನಕ್ಕೂ ಹಾಕ್ಕೊಂಡು ತಿನ್ಬೋದು. ಅಷ್ಟೇ ಚೆನ್ನಾಗಿರುತ್ತೆ. ಲಂಚ್ ಬಾಕ್ಸ್ಗೂ ಹಾಕ್ಕೊಡ್ಬೋದು. ತುಂಬಾ ಸ್ಪೈಸಿಯಾಗಿ ಚೆನ್ನಾಗಿರುತ್ತೆ. ಇವಾಗ ವೆದರು ಸ್ವಲ್ಪ ಬೇಸಿಗೆ ಥರನೂ ಇದೆ, ಸ್ವಲ್ಪ ಚಳಿ ಥರನೂ ಇದೆ. ಹಾಗಾಗಿ ಅದಕ್ಕೋಸ್ಕರ ಈ ರೀತಿ ಮಾಡ್ಕೊಂಡು ತಿಂದರೆ ಸಖತ್ತು ಟೇಸ್ಟಿಯಾಗಿರುತ್ತೆ. 1-3 ನಿಮಿಷ ತರಕಾರಿ ಹಾಕಿ ಫ್ರೈ ಮಾಡಿದಾದಮೇಲೆ ನಾವು ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲ, ಅದನ್ನು ಕೂಡ ಹಾಕೊಳ್ಳೋದು. ನೀರು ಕ್ವಾಂಟಿಟಿ ನೋಡ್ಕೊಂಡು ಹಾಕೊಳ್ಳೋದು. ತುಂಬ ನೀರು ಆದರೆ ಏನಾಗುತ್ತೆ, ಸ್ವಲ್ಪ ಸಾಂಬಾರು ಥರ ಬಂದುಬಿಡುತ್ತೆ. ಸ್ವಲ್ಪನೇ ನೀರು ಹಾಕ್ಕೊಡ್ರೆ ಆಯಿತು. ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ಅದನ್ನೇ ಗಲ್ಬರ್ಸಿ ಸೇರಿಸ್ತಾ ಇದ್ದೀನಿ. ತುಂಬಾ ಒಂಥರ ಹಸಿರು ಕಲರ್ ಬರುತ್ತೆ. ಆಲ್ಮೋಸ್ಟು ವೆಜ್ ಕೂರ್ಮಾ ಎಲ್ಲ ವೈಟ್ ಕಲರು, ಇಲ್ಲಾಂದರೆ ಕೆಂಪು ಕಲರ್ ಮಾಡ್ಬೋದು. ಈ ರೀತಿ ಕೊತ್ತಂಬರಿ ಸೊಪ್ಪು ಹಾಕಿ ಮಾಡೋದ್ರಿಂದ ಸ್ವಲ್ಪ ಹಸಿರು ಕಲರ್ ಡಿಫ್ರೆಂಟಾಗಿ ಬರುತ್ತೆ. ನೀವು ಕೂಡ ಮನೇಲಿ ಒಂದು ಸತಿ ಟ್ರೈ ಮಾಡಿ, ನಿಮಗೂ ಇಷ್ಟ ಆಗುತ್ತೆ. ಇವಾಗ ಮಸಾಲೆ ಎಲ್ಲ ಹಾಕಿದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ 1-2 ನಿಮಿಷ ಬಾಡಿಸ್ಬಿಡೋದು. ಬಾಡಿಸಿದ್ದೆಲ್ಲ ಆದಮೇಲೆ ಕುಕ್ಕರ್ ಮುಚ್ಚಳ, ಅದು ಇನ್ನೇನು ಕುದೀತಿದೆ ಅನ್ನೋವಾಗ, ಕುದಿಯೋ ಹಂತದಲ್ಲಿ ಬೇಡ 1-2 ನಿಮಿಷ ಬಾಡಿಸ್ಬಿಟ್ಟು ಅದಾದಮೇಲೆ ಕುಕ್ಕರ್ ಮುಚ್ಚಳ ಮುಚ್ಚಿಬಿಟ್ರೆ ಆಯಿತು. ಮುಚ್ಚಿಬಿಟ್ಟು 1-3 ವಿಜಲ್ ಕೂಗಿಸ್ಬಿಟ್ರೆ ಕಂಪ್ಲೀಟಾಗಿ ತಣ್ಣ ಆದಮೇಲೆ ತೆಗೆದು ನೋಡಿದ್ರೆ ಸಖತ್ತು ಟೇಸ್ಟಿಯಾಗಿರೋ ವೆಜ್ ಕೂರ್ಮಾ ರೆಡಿಯಾಗಿರುತ್ತೆ. ಇವಾಗ ನೋಡಿ, ಕಂಪ್ಲೀಟಾಗಿ ತಣ್ಣ ಆದಮೇಲೆ ತೆಗಿತಾ ಇದ್ದೀನಿ ಕುಕ್ಕರ್ ಮುಚ್ಚಳ. ಎಷ್ಟು ಚೆನ್ನಾಗಿ ಎಲ್ಲ ಬೆಂದೋಗಿದೆ ಅಂತ. ಉಪ್ಪು, ಹುಳಿ, ಖಾರ ಎಲ್ಲ ಕರೆಕ್ಟಾಗಿ ಹದವಾಗಿ ಇರುತ್ತೆ. ಈ ಕ್ವಾಂಟಿಟಿಲಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ತುಂಬ ನೀರು ಮಾಡಿಬಿಟ್ರೆ ಏನಾಗುತ್ತೆ, ಸಾಂಬಾರು ಥರ ಅನಿಸ್ಬಿಡುತ್ತೆ, ನಮಗೆ ಕೂರ್ಮಾ ಥರ ಸಿಗಲ್ಲ. ಅದಕ್ಕೋಸ್ಕರ ಈ ಕ್ವಾಂಟಿಟಿಲಿ ಮಾಡಿದ್ರೆ ಸಾಕಾಗುತ್ತೆ. ನೋಡಿದ್ರಲ್ಲ, ಕೇವಲ ಒಂದು 5-6 ನಿಮಿಷದಲ್ಲಿ ಸಖತ್ತು ಟೇಸ್ಟಿಯಾಗಿ ಹಾಗೂ ಸ್ಪೈಸಿಯಾಗಿರೋ ವೆಜ್ ಕೂರ್ಮಾ ಮಾಡೋದು ಹೇಗೆ ಅಂತ ತೋರಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.